ಶಾಸ್ತ್ರ ಗ್ರಂಥಗಳನ್ನ ಹುಡುಕಿದ್ದೇನೆ. ಇದಕ್ಕೆ ಯಾವುದೇ ಪರಿಹಾರ ಇಲ್ಲ. ಇರೋದು ಒಂದೇ ದಾರಿ. ನೀನು ಮಹಾಚಕ್ರ ಪರೀಕ್ಷೆಯನ್ನ ನಿಲ್ಲಿಸಬೇಕು. ಗಡಸಾದ ಧ್ವನಿಯಲ್ಲಿ ಆಚಾರ್ಯರು ಹೇಳಿದ್ರು. ಅದನ್ನ ಕೇಳಿ ಅರುಣೇಂದ್ರನಿಗೆ ಆಘಾತ ಆಯ್ತು. ಅವನು ಏನು ಹೇಳಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಇಡೀ ಮೈದಾನದಲ್ಲಿ ನೀರವ ಮೌನ ಆವರಿಸ್ಕೊಳ್ತು. ಅಷ್ಟರಲ್ಲಿ ಒಂದು ಕಂಚಿನ ಬಾಣ ವೇಗವಾಗಿ ಅರುಣೇಂದ್ರ ಮತ್ತೆ ರಮಣ ಮಹರ್ಷಿಗಳ ಮಧ್ಯ ಹಾದು ಹೋಗಿ ಮೈದಾನದಲ್ಲಿದ್ದ ಶಾರ್ದೂಲ ಯಂತ್ರಕ್ಕೆ ಚುಚ್ಚಿಕೊಂತು. ಇಲ್ಲ, ಇದು ಸಾಧ್ಯ ಇಲ್ಲ. ನಾನು ಸ್ಪರ್ಧೆಯಲ್ಲಿ ಭಾಗವಹಿಸೋದನ್ನ ತಡೆಯೋದಿಕ್ಕೆ ಯಾರಿಂದನೂ ಆಗಲ್ಲ. ಕಡ್ಡಿ ಮುರಿದ ಹಾಗೆ ಒಂದು ಧ್ವನಿ ಆ ಮೈದಾನದಲ್ಲಿ ಕೇಳಿಸ್ತು. 6 ಅಡಿ ಎತ್ತರ, ಕಲ್ಲಿನ ಹಾಗೆ ಗಟ್ಟಿಯಾಗಿದ್ದ ತೋಳುಗಳು, ಮುಳ್ಳು ಮುಳ್ಳಾಗಿರೋ ಕವಚ ಹಾಕೊಂಡು ಕೈಯಲ್ಲಿ ಬಿಲ್ ಹಿಡ್ಕೊಂಡು ಯುವರಾಜ ಧ್ರುವ ಅಲ್ಲಿಗೆ ಬಂದಿದ್ದ. ಅವನ ಸೊಂಟದಲ್ಲಿ ಉದ್ದವಾದ ಖಡ್ಗ ಇತ್ತು. ಕಣ್ಗಳು ಚಿರತೆ ತರ ಹೊಳೆದ್ವು. ಗಾಂಭೀರ್ಯದಲ್ಲಿ ಆತ ನಡ್ಕೊಂಡು ಬರ್ತಿದ್ರೆ ನೆಲ ನಡುತ್ತಿದ್ಯೇನೋ ಅನ್ನಿಸ್ತಿತ್ತು. ಅವ್ರ ಎದುರುಗಡೆ ನಿಂತೋನೆ, ನಾನು ಹಿಂದೆ ಸರಿಯೋ ಮಾತೇ ಇಲ್ಲ ಮಹರ್ಷಿಗಳೇ. ನನಗೆ ನನ್ನ ಶಕ್ತಿಯ ಮೇಲೆ ನಂಬಿಕೆ ಇದೆ. ನನ್ನ ತೋಳುಗಳ ಮೇಲೆ ನಂಬಿಕೆ ಇದೆ. ನಾಳೆ ಮಹಾಚಕ್ರ ಪರೀಕ್ಷೆ ನಡೆಯುತ್ತೆ. ನಾನು ಅದರಲ್ಲಿ ಮಹಾರಥಿ ಪದವಿಯನ್ನ ಪಡಿತೀನಿ ಅಂತ ಖಡಕ್ಕಾಗಿ ಹೇಳ್ದ ಧ್ರುವ. ನಿನಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ? ಅಪಾಯ ಇದ್ದಾಗ ಎಚ್ಚರಿಸೋದು ರಾಜ್ಯದ ಆಸ್ಥಾನ ಜ್ಯೋತಿಷಿಯಾಗಿ ನನ್ನ ಕೆಲಸ. ನಾನು ಹೇಳೋದ್ನ ಹೇಳಿದ್ದೀನಿ. ಇನ್ನು ಮುಂದಿನದು ನಿಮಗ್ ಬಿಟ್ಟಿದ್ದು. ಹಣೆ ಬರಹಕ್ಕೆ ಹೊಣೆ ಯಾರು ಅಂತ ಮಹರ್ಷಿಗಳು ತಮ್ಮ ಮಾತ್ ಮುಗಿಸಿ ಅಲ್ಲಿಂದ ಹೊರಟೇ ಬಿಟ್ರು. ಆಗ ಅರುಣೇಂದ್ರನ ಮುಖದಲ್ಲಿ ಆತಂಕದ ಕರಿನೆರಳು ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಆದ್ರೆ ಧ್ರುವ ಮಾತ್ರ ಆತ್ಮವಿಶ್ವಾಸದಿಂದ ಎದೆ ಉಪ್ಸಿ ನಿಂತಿದ್ದ. ಮಹಾರಥಿ ಬಿರುದು ಪಡ್ಕೊಳ್ಳೋದು ಅಂದ್ರೆ ಅದು ಸುಲಭದ ಮಾತಲ್ಲ. ಶಾರ್ದೂಲ ಯಂತ್ರವನ್ನ ಭೇದಿಸಿ 6 ಕಂಬಗಳನ್ನ ಪೀಠಕ್ಕೆ ಜೋಡಿಸಿ ಮಧ್ಯದಲ್ಲಿರೋ ಅಶೋಕ ಸ್ತಂಭವನ್ನ ಹತ್ಬೇಕು. ಆಗ ನಕ್ಷತ್ರ ಪುಂಜಗಳ ಶಕ್ತಿ ಮಧ್ಯದಲ್ಲಿರೋ ಅಶೋಕ ಸ್ತಂಭಕ್ಕೆ ಸೇರ್ಕೊಳ್ಳುತ್ತೆ. ಯಾರು 9ನೇ ನಕ್ಷತ್ರವನ್ನ ಪಡಿತಾರೋ ಅವರು ಮಹಾರಥಿ ಅಂತ ಕರ್ಸ್ಕೊಳ್ತಾರೆ. ಸುಮ್ನೆ ಶಕ್ತಿ ಇಲ್ಲದೆ ಶಾರ್ದೂಲ ಯಂತ್ರವನ್ನ ಬೇಯಿಸೋದಿಕ್ ಹೋದ್ರೆ ಆ ಯಂತ್ರ ಅವರ ಪ್ರಾಣವನ್ನೇ ತೆಗೆಯುತ್ತೆ. ಅಬೀರ ಕುಲದ ಮಹಾರಾಜ ಅರುಣೇಂದ್ರನ ಮಗ ಧ್ರುವ ಅತಿ ಚಿಕ್ಕ ವಯಸ್ಸಿನಲ್ಲೇ ಈ ಸಾಧನೆ ಮಾಡಿದ್ದ. ಧ್ರುವನಂತಹ ವೀರ ಅಬೀರ ಕುಲದ ಇತಿಹಾಸದಲ್ಲೇ ಇದುವರೆಗೂ ಹುಟ್ಟಿರ್ಲಿಲ್ಲ. ತನ್ನ 14ನೇ ವಯಸ್ಸಿನಲ್ಲೇ ಶಾರ್ದೂಲ ಯಂತ್ರವನ್ನ ಭೇದಿಸಿ 9ನೇ ನಕ್ಷತ್ರವನ್ನ ಪಡೆದು ಮಹಾರಥಿ ಅಂತ ಬಿರುದು ಪಡ್ಕೊಂಡಿದ್ದ. ಆದ್ರೆ ಅವನು ದುರಾದೃಷ್ಟ. ಮಹಾರಥಿ ಅಂತ ಕರ್ಸ್ಕೊಳ್ತಿದ್ದ ಧ್ರುವನ ಶಕ್ತಿಗಳು ಅಚಾನಕ್ ಆಗಿ ಕಡಿಮೆ ಆದವು. 3 ವರ್ಷದ ಹಿಂದೆ ಕಾಣಿಯಾದ ನನ್ನ ಶಕ್ತಿಗಳನ್ನ ವಾಪಸ್ ಪಡೆಯೋದಿಕ್ಕೆ ಇದೇ ಸುವರ್ಣ ಅವಕಾಶ. 3 ವರ್ಷದಲ್ಲಿ ನಾನು ಅನುಭವಿಸಿದ ಅವಮಾನ ಅಷ್ಟಿಷ್ಟಲ್ಲ. ದಾರಿಲ್ ಹೋಗೋ ಬರೋರೆಲ್ಲ ನನ್ನ ಸಾಧನೆಯನ್ನ ಸುಳ್ಳು ಅನ್ನೋ ತರ ಹಂಗಿಸಿ ಮಾತಾಡ್ತಾರೆ. ಇನ್ನು ಎಷ್ಟು ದಿನ ನಾನು ಇವರಿಂದ ಅವಮಾನ ಅನುಭವಿಸಬೇಕು? ನಾಳಿನ ಮಹಾಶಕ್ತಿ ಪರೀಕ್ಷೆಯಲ್ಲಿ ನಾನು ಗೆದ್ದು ಮತ್ತೆ ನನ್ನ ಬಿರ್ದನ್ನ ವಾಪಸ್ ಪಡ್ಕೋತೀನಿ ಅಂತ ಕೋಪದಲ್ಲಿ ಹೇಳಿದ ಧ್ರುವ ಒಂದ್ಸಲ ತನ್ನ ಸೊಂಟದಲ್ಲಿರೋ ಖಡ್ಗವನ್ನ ಜೋರಾಗಿ ಅಲ್ಲೇ ಇದ್ದ ಕಬ್ಬಿಣದ ಸ್ತಂಭದ ಮೇಲೆ ಬೀಸ್ತ. ಮುಂದಿನ ಸ್ಪರ್ಧಿ ಯುವರಾಜ ಧ್ರುವ ಅಂತ ಮುಖ್ಯ ದ್ವಾರಪಾಲಕ ಕೂಗ್ತಿದ್ದ ಹಾಗೆ ಇಡೀ ಮೈದಾನದ ತುಂಬಾ ನಗು ಶುರುವಾಯಿತು. ಮತ್ತೆ ಬಂದ ನಮ್ ಬೊಗಳೆ ವೀರ ಅಂತ ಒಬ್ಬ ಹೇಳಿದ್ರೆ, ಅಲ್ಲಲ್ಲ ಅವನು ಸೋಲಿನ ಸರ್ದಾರ ಅಂತ ಇನ್ನೊಬ್ಬ ಹೇಳ್ದ. ಶೂರ ಅಲ್ಲ ಅವನು, ಹೆದ್ರು ಪುಕ್ಲ, ಅವನು ರಣ ಹೇಳಿ ಅಂತೆಲ್ಲ ಮಾತುಗಳು ಕೇಳ್ತಿದ್ವು. ಜನರು ಮಾತಾಡ್ತಿರೋದನ್ನ ನೋಡಿ ಮೈದಾನಕ್ಕೆ ಬರ್ತಿದ್ದ ಧ್ರುವ, ನನ್ನ ತಾಕತ್ ಏನು ಅಂತ ತೋರಿಸ್ತೀನಿ ಅಂತ